ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವ್ಲಾಗ್ ಶುರು ಮಾಡ್ತಾ ಇರೋದು ನೈಟ್ 9 ಆಗಿದೆ. ನಾನು ನನ್ನ ಫ್ರೆಂಡ್ ಮನೇಲೇ ಇದ್ದೀನಿ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ, ಇವಳು ಫ್ಯಾಮಿಲಿ ಎಲ್ಲ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವರೆಲ್ಲ ಆಲ್ಮೋಸ್ಟ್ ಹೋಗಿದ್ದಾರೆ, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ. ನಮಗೆ 11:45ಗೆ ಟ್ರೈನ್ ಇದೆ. ನಾವು ಇಲ್ಲಿಂದ ಮೆಟ್ರೋ ಹಿಡಿದ್ಬಿಟ್ಟು ಅಲ್ಲಿಗೆ ಯಶವಂತಪುರಕ್ಕೆ ಹೋಗಬೇಕು. ಯಶವಂತಪುರ ಟು ನಮಗೆ ಟ್ರೈನ್ ಇರೋದು ಮಂತ್ರಾಲಯಕ್ಕೆ. ಸೊ ಬನ್ನಿ, ಎಲ್ಲರೂ ಏನು ಮಾಡ್ತಿದ್ದಾರೆ, ರೆಡಿ ಆಗಿದ್ದಾರಾ, ಏನು ಮಾಡ್ತಿದ್ದಾರೆ ಎಲ್ಲರೂ ನೋಡೋಣ. ಏನಾರು ಹೇಳಿ. ಮನೇಲೇ ಊಟ ಮಾಡಿಕೊಂಡು ಇಲ್ಲಿಂದನೇ ನಾವು ಯಶವಂತಪುರಕ್ಕೆ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ನಾವು ಒಂದು 6 to 7 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ಎಲ್ಲರದ್ದು ಊಟ ಆಗಬೇಕು. ಊಟ ಮಾಡಿಕೊಂಡು ಆಮೇಲೆ ಹೋಗ್ತೀವಿ. ಎಲ್ಲ ಏನು ಮಾಡ್ತೀವಿ, ಹೇಗಿರುತ್ತೆ ದಿನ ಎಲ್ಲ. ಮಳೆ ಬೇರೆ ಬರ್ತಿದೆ, ಹೆವಿ ಮಳೆ ಗಾಳಿ ಇದೆ. ಸೊ ನೋಡೋಣ ಹೇಗಿರುತ್ತೆ ದಿನ, ಹೇಗಿರುತ್ತೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿ ತುಂಬ ಟೈಮ್ ಆಯಿತು, ಬಟ್ ನಾವು ಅಂದರೆ ನಮ್ಮದೇ ಓನಾಗಿ ವ್ಲಾಗ್ ಅಥವಾ ವೀಡಿಯೋಸ್ ಆಗಲಿ ಶಾರ್ಟ್ ಆಗಲಿ ಮಾಡಬೇಕು ಅಂತೇನು ಮಾಡಿರಲಿಲ್ಲ. ಜಸ್ಟ್ ಒಂದು ಮೂವೀಸು ಅಥವಾ ಬೇರೆ ಏನಾದ್ರು ವೀಡಿಯೋಸ್ ನೋಡ್ಲಿಕ್ಕೆ ಅಷ್ಟೇ ಮಾಡ್ತಾಯಿದ್ವಿ. ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಾವೇ ವ್ಲಾಗ್ ಮಾಡಬೇಕು, ಜಸ್ಟ್ ಟೈಮ್ ಮಾಡ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ ಟ್ರೈ ಮಾಡ್ತಾಯಿದ್ದೀವಿ. ಇದು ನಮ್ಮದು ಮೊದಲನೇ ವ್ಲಾಗ್ನೇ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಶುರು ಮಾಡ್ತಾಯಿದ್ದೀವಿ. ಅದು ಮಂತ್ರಾಲಯಕ್ಕೆ, ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಹೊರಗಡೆ ತುಂಬ ಮಳೆ ಗಾಳಿ ಇದೆ. ವಾಯ್ಸ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಲೇಟ್ ಟ್ರೈನ್ ಆಗಿರೋದ್ರಿಂದ ನಾವು ಮೆಟ್ರೋದಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಕ್ಯಾಬಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು. 7 ಮೆಂಬರ್ಸ್ ಇರೋದ್ರಿಂದ ನಾವು ನಮ್ಮ ಜೊತೆ 6 month ಬೇಬಿ ಕೂಡ ಇತ್ತು. ಸೊ ನಾವು ಕ್ಯಾಬ್ ಮಾಡ್ಕೊಳ್ಳೋದೇ ಬೆಸ್ಟ್ ಅನಿಸಿತ್ತು. ಹಾಗಾಗಿ ಕ್ಯಾಬಲ್ಲೇ ಹೋದ್ವಿ. ನಾವು JP ನಗರದಿಂದ ಯಶವಂತಪುರಕ್ಕೆ ಹೋಗಬೇಕಿತ್ತು. ಸೊ ನಮ್ಮದು ಜರ್ನಿನೇ ಕ್ಯಾಬ್ನಲ್ಲೇ 1 hour ಟೈಮ್ ತೊಗೊಳ್ತು. ನೆಕ್ಸ್ಟ್ ನಾವು ಅಲ್ಲಿ ಹೋಗ್ಬೇಕಾದ್ರೆ 11 o'clock ಆಗಿತ್ತು. ನಮಗೆ ಟ್ರೈನ್ ಕೂಡ ಡಿಲೇ ಇತ್ತು ಸ್ವಲ್ಪ. 2 weeks ಮುಂಚೆನೇ ಟಿಕೆಟ್ ಕೂಡ ಬುಕ್ ಮಾಡಿದ್ವಿ, ಬಟ್ ಕನ್ಫರ್ಮೇಷನ್ ಇರಲಿಲ್ಲ. ನಮಗೆ ಕನ್ಫರ್ಮ್ ಆಗಿದ್ದೇ ನೈಟಲ್ಲೇ, ನಾವು ಹೊರಡೋ ದಿನ ರಾತ್ರಿನೇ ಕನ್ಫರ್ಮ್ ಆಗಿದ್ದು. ಬಟ್ ಬ್ಯಾಡ್ ಲಕ್ ಏನು ಅಂದರೆ, ನಮ್ಮದು ಒಬ್ಬೊಬ್ರದ್ದು ಸೀಟು ಒಂದೊಂದು ಕಡೆ ಆಗಿತ್ತು. ಒಂದು ಕಡೆ 3 ಸೀಟ್ ಬುಕ್ ಆಗಿದ್ರೆ, ಇನ್ನೊಂದು ಕಡೆ 2 ಸೀಟ್ ಬುಕ್ ಆಗಿತ್ತು. ಸೊ ಅದು ಹೆವಿ ಇಶ್ಯೂ ಆಯ್ತು ನಮಗೆ. ನಮ್ಮದು 7 ಜನನೂ ಒಂದೇ ಕಡೆ ಸೀಟ್ಗೆ ಅಡ್ಜಸ್ಟ್ ಮಾಡಲಿಕ್ಕೆ ಅವ್ರದ್ದೆಲ್ಲ ರಿಕ್ವೆಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿದ್ರೆ ದೊಡ್ಡ ತಲೆನೋವಾಗಿತ್ತು. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ 6 monthದಿಂದನೂ ಟ್ರೈ ಮಾಡ್ತಾಯಿದ್ವಿ. ಏನೋ ಒಂದು ಇಶ್ಯೂ ಆಗೋದು, ಟಿಕೆಟ್ ಬುಕ್ ಆಗ್ತಿರಲಿಲ್ಲ, ಅಥವಾ ನಮಗೆ ಡೇಟ್ ಸರಿ ಆಗ್ತಾ ಇರಲಿಲ್ಲ, ಇಲ್ಲ ಬೇರೆ ಏನೋ ವರ್ಕ್ ಬರ್ತಾಯಿತ್ತು, ಇಲ್ಲ ಬೇರೆ ಎಲ್ಲಿಗೋ ಊರಿಗೆ ಹೋಗಬೇಕಾಗಿತ್ತು, ಏನೋ ತುಂಬ ಇಶ್ಯೂ ಆಗೋದು. ನಾವೊಂದು ಡಿಸೆಂಬರಿಂದ ಟ್ರೈ ಮಾಡ್ತಾಯಿದ್ವಿ ಹೋಗಬೇಕು ಅಂತೇಳ್ಬಿಟ್ಟು. ಆಗ್ತಾನೇ ಇಲ್ಲ. ಫೈನಲಿ ಈ ಮಂತಲ್ಲೇ ಹೋಗಬೇಕು ಅಂತ ಫಿಕ್ಸ್ ಆಯಿತು. ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮಾರ್ನಿಂಗ್ 5:30 ಹತ್ರ ಆಗಿತ್ತು. ಬಟ್ ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ 15 kilometer ಅರೌಂಡ್ ಡಿಸ್ಟೆನ್ಸ್ ಇತ್ತು. ಸೊ ನಾವು ಆಟೋದಲ್ಲೇ ಹೋಗಬೇಕಿತ್ತು. ನಾವು ಟೆಂಪಲ್ಗೆ ಹೋಗ್ಬೇಕಾದ್ರೆ 6:30 ಹತ್ರ ಆಗಿತ್ತು. ಬಟ್ ನಾವು ರೂಮ್ ಬುಕ್ ಮಾಡಿರಲಿಲ್ಲ ಮೊದಲೇ. ಸೊ ನಾವು ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿದ್ವಿ. ಸ್ವಲ್ಪ ಕಾಸ್ಟ್ಲಿ ಆಯಿತು ನಮಗೆ. ರೂಮಿಂದ ಫ್ರೆಶ್ ಅಪ್ ಆಗಿ ಎಲ್ಲರೂ ಟೆಂಪಲಿಗೆ ಬಂದ್ವಿ. ಒಳ್ಳೆ ದರ್ಶನ ಆಯಿತು. ಹಾಗೆ ಸ್ವಲ್ಪ ವೀಡಿಯೋಸು, ಫೋಟೋಸು ಅಂತೆಲ್ಲ ತೊಗೊಂಡ್ವಿ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನ ಫ್ರೆಂಡ್ ಸಿಸ್ಟರ್ದು ಹರಕೆ ಇತ್ತು. ಸೊ ಹರಕೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತೊಗೊಳಕ್ಕೆ ಅಂತ ಹೋದ್ವಿ. ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಪಂಚಮುಖಿ ದೇವಸ್ಥಾನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಆಟೋದವರು ಪರ್ ಸೀಟ್ ಲೆಕ್ಕದಲ್ಲಿ ಮಾತಾಡ್ಕೊಂಡು ಕರ್ಕೊಂಡೋಗ್ತೀವಿ, ಕರ್ಕೊಂಡೋಗಿ ಕರ್ಕೊಂಬರೋದು ಜವಾಬ್ದಾರಿ ಅವರೇ ಅಂತ ಹೇಳಿದರು. ಸೊ ಅವ್ರ ಜೊತೆ ನಾವು ಹೋಗಿದ್ವಿ. 7 to 8 members ಹೋಗಿದ್ವಿ. ಸೊ ಅಲ್ಲಿ ಕೂಡ 5 ದೇವಸ್ಥಾನ ಕೂಡ ನೋಡಿದ್ವಿ. ಚೆನ್ನಾಗಾಗಿತ್ತು ದರ್ಶನ.
ನಾವು ಇವತ್ತು ನೈಟ್ ರಿಟರ್ನ್ ಹೊಡಬೇಕಿತ್ತು, ಬಿಕಾಸ್ ನಮ್ಮದು ಆಲ್ರೆಡಿ ರಿಟರ್ನ್ ಟ್ರೈನ್ ಕೂಡ ಬುಕ್ ಆಗಿದ್ದರಿಂದ ಇವತ್ತು ನೈಟೇ ನಮಗೆ 11:45 12 o'clock ಟ್ರೈನ್ ಇತ್ತು. 12 o'clock ಟ್ರೈನ್ ಇದ್ದರಿಂದ ಸೊ ನಾವು ಏನೇನು ಬೇಕಿತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೈಟು ಟ್ರೈನಿಗೆ ಹೊರಟ್ವಿ. ತುಂಬ ಟಯರ್ಡ್ ಆಗಿರೋದ್ರಿಂದ ಸೊ ನಾನು ವ್ಲಾಗ್ ಅಥವಾ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಿಲ್ಲ. ಡೈರೆಕ್ಟ್ ನಾನು ನಮ್ಮ ಮನೆಗೆ ಬಂದು ರೆಸ್ಟ್ ಎಲ್ಲ ಮಾಡಿ ಈವ್ನಿಂಗೆ ನನ್ನ ಫ್ರೆಂಡ್ ಕೂಡ ವಾಪಸ್ ಹೊರಟ್ಲು ಅವಳ ಮನೆಗೆ ಅಂತ ಹೇಳ್ಬಿಟ್ಟು. ನಾನು ಮಂತ್ರಾಲಯಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಮನೆಗೆ ಒಂದು ವಾಷಿಂಗ್ ಮೆಷಿನ್ ಬೇಕು ಅಂತ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಹೋಗಿದ್ದೆ. ಸೊ ಅದೃಷ್ಟನೇನೋ ಅವತ್ತಿನ ದಿನವೇ ಬಂತು, ವಾಷಿಂಗ್ ಮೆಷಿನ್ ಕೂಡ ಅವತ್ತೇ ಬಂತು. ಹಾಯ್, ನಮಸ್ಕಾರ. ಈಗ ತಾನೇ ಒಳ್ಳೆ ದೇವ್ರ ದರ್ಶನ ಆಯಿತು, ಒಳ್ಳೆ ಪ್ರಸಾದನೂ ಸಿಕ್ತು. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಕ್ಕೆ. ಕ್ಯಾಬ್ ಬಂದಿದೆ ಫೈನಲಿ. ಇವಾಗ ನಾವು ಹೊರಟಿದ್ದೀವಿ ಕಬ್ಬನ್ ಪಾರ್ಕಿಗೆ. ನೆಕ್ಸ್ಟ್ ಆದರೆ ಫುಲ್ಲು ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, 1 hour ಮ್ಯಾಕ್ಸಿಮಮ್ ಬೇಕು ಅಂತ ಇದೆ ಮ್ಯಾಪ್ನಲ್ಲಿ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಎಷ್ಟು ಬೇಗ ಹೋಗ್ತೀವೋ ಅಂದ್ಕೊಂಡ್ಬಿಟ್ಟಿದ್ದೀವಿ ಕಬ್ಬನ್ ಪಾರ್ಕಿಗಂತೂ. ಬಿಕಾಸ್ ನಾವು ಹೋಗ್ತಾ ಇರೋದು ಬೋಟಿಂಗ್ ಮಾಡಬೇಕು ಅಂತೇಳಿ. ಬನ್ನೇರ್ಘಟ್ಟಕ್ಕೆ ಲಾಸ್ಟ್ ಟೈಮ್ ಹೋದಾಗ ನಮಗೆ ಬೋಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಟೈಮ್ ಆದರೂ ಟ್ರೈ ಮಾಡಬೇಕು ಅಂತೇಳಿ ನಾವು ಅಲ್ಲಿ ಬೋಟಿಂಗಿಗೋಸ್ಕರನೇ ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಬೆಂಗಳೂರು ಎಷ್ಟೊಂದು ಟ್ರಾಫಿಕ್ ಇದೆ ಅಂದರೆ ನಾವು 1 ಅವರಲ್ಲಿ ಹೋಗಬೇಕಾಗಿದ್ದು 40 ಮಿನಿಟ್ಸಲ್ಲಿ ನಮ್ಮದು ಡೆಸ್ಟಿನೇಷನ್ ಇತ್ತು. 1.5 hour ಆದರೂ ನಾವು ಇನ್ನೂ ಕ್ಯಾಬಲ್ಲೇ ಇದ್ದೀವಿ. ಹೆವಿ ಟ್ರಾಫಿಕ್ ಇದೆ ಕಂಟಿನ್ಯೂಸ್ ಆಗಿ. ನಮಗೆ ಅದು ಎಷ್ಟೊತ್ತಿಗೆ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ. ಅಂತೂ ಫುಲ್ಲು ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ದಾರೆ, ಸುಮ್ಮನೆ ಏನೂ ಮಾತುಕತೆ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಬೇಜಾರಾಗಿದೆ, ಅದಕ್ಕೆ ಕುತ್ಕೊಂಡಿದ್ದೀನಿ. ಬೇಜಾರೇನಕ್ಕೆ? ಫೈನಲಿ ಡಿಸಪಾಯಿಂಟೆಡ್ ಆಗಿರೋದು ಅಲ್ಲಿಗೆ ಮುಗೀತು. ಯಾಕೆ ಅಂದರೆ ನಮಗೆ ಇವತ್ತು ಎವ್ರಿ ಮಂಡೇ ಅವರಿಗೆ ಅಂದರೆ ಬಾಲಭವನ ಲೀವ್ ಇರುತ್ತೆ ಅಂತ, ಕ್ಲೋಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಎಕ್ಸೈಟ್ಮೆಂಟಲ್ಲಿ ಬಂದ್ವಿ, ಬೋಟಿಂಗ್ ಮಾಡಬೇಕು ಅನ್ನೋ ರೀಸನ್ಗೆ ಬಂದ್ವಿ. ಬಟ್ ನಮಗೆ ಅದೇ ಸಿಗಿಲ್ಲ, ಕ್ಲೋಸ್ ಇತ್ತು. ಆಮೇಲೆ ಯಾರಾದ್ರು ಬರೋರಿದ್ದರೆ ಯೋಚನೆ ಮಾಡ್ಕೊಬನ್ನಿ, ಬೋಟಿಂಗ್ ಹೋಗಬೇಕು ಇಲ್ಲ ಪಾರ್ಕಲ್ಲಿ ಆಟ ಆಡಬೇಕು ಅಂತ ಯೋಚನೆ ಮಾಡೋರು. ಎವ್ರಿ ಮಂಡೇ ಲೀವ್ ಇರುತ್ತೆ, ಮತ್ತು ಸೆಕೆಂಡ್ ವೆಡ್ನೆಸ್ಡೇನೂ ಲೀವ್ ಇರುತ್ತೆ. ಟ್ಯೂಸ್ಡೇ ಲೀವ್ ಇರುತ್ತೆ. ನಾನು ಡೀಟೇಲ್ಸ್ ಹಾಕಿರ್ತೀನಿ, ಬರೋರು ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಬನ್ನಿ. ನಮ್ಮಿಬ್ರು ಥರ ಬ್ಲೈಂಡ್ ಆಗಿ ಅಂತೂ ಬರಬೇಡಿ. ಬಟ್ ನೋ ಯೂಸ್. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಸುಮ್ಮನೆ ಒಂದು ರೌಂಡ್ ಪಾರ್ಕ್ನ ರೌಂಡ್ ಹೊಡಿತಾ ಇದ್ದೀವಿ ಅಲ್ವಾ? ಹೌದು, ಇಲ್ಲ ಕಬ್ಬನ್ ಪಾರ್ಕ್ ರೌಂಡ್ ಹೊಡಿಯೋದು ಅಷ್ಟೇ. ಎಷ್ಟು ಆಡ್ಕೊಂಡು ಹೋಗೋದು ಇಲ್ಲ. ಎಷ್ಟು ಎಕ್ಸೈಟ್ ಆಗಿದ್ವಿ ಅಂದರೆ ನಾವು ಬನ್ನೇರ್ಘಟ್ಟದಲ್ಲಾದರೂ ಹೋಗಲೇಬೇಕು ಅಂತ ಆಸೆ ಇತ್ತು. ಬನ್ನೇರ್ಘಟ್ಟನೂ ಹೋಗಿಲ್ಲ, ಕಬ್ಬನ್ ಪಾರ್ಕಲ್ಲೂ ಬೋಟಿಂಗ್ ಇಲ್ಲ. ನಮ್ಮಿಬ್ಬರಿಗೂ ನೀರಂದ್ರೇ ಇಷ್ಟ, ಹಾಗೆಯೇ ಬೋಟಿಂಗ್ ಅಂದ್ರೂ ತುಂಬಾ ಇಷ್ಟ. ಬಟ್ ಇಬ್ಬರಿಗೂ ಅದು ಈಡೇರ್ತಾನೆ ಇಲ್ಲ ಯಾಕೋ. ಇದು ನೆಕ್ಸ್ಟ್ ಡೇ ವೀಡಿಯೋ. ನಾನು ನನ್ನ ಫ್ರೆಂಡ್ ಇಬ್ಬರು ಸೇರಿ ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ನಮ್ಗಲ್ಲಿ ಕ್ಲೋಸ್ ಆಗಿತ್ತು. ಸೊ ಹಾಗೆ ಪಾರ್ಕೆಲ್ಲ ಸುತ್ತಾಡಿಕೊಂಡು ನಾವು ವಾಪಸ್ ಬಂದ್ವಿ. ಅಲ್ಲಿ ಎವ್ರಿ ಮಂಡೇ ಮತ್ತು ಸೆಕೆಂಡ್ ಟ್ಯೂಸ್ಡೇ ಲೀವ್ ಇರುತ್ತೆ, ಕ್ಲೋಸ್ ಇರುತ್ತೆ ಅಂತ ಇತ್ತು. ಬಟ್ ನಮ್ಗೆ ಅದು ಐಡಿಯಾ ಇರಲಿಲ್ಲ, ಗೊತ್ತಿರಲಿಲ್ಲ. ಹೇಗೆ ಅನಿಸ್ತಿದೆ ಮೇಡಮ್? ತುಂಬ ಚೆನ್ನಾಗಿದೆ ಪಾರ್ಕ್ ಅಂತೂ. ಬೋಟಿಂಗ್ ಸಿಗದೆ ಇದ್ದರೂ ಪಾರ್ಕ್ ಒಂದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು ನಮಗೆ. ಚೆನ್ನಾಗಿದೆ ನೋಡೋದಕ್ಕೆ. ಬೋಟಿಂಗ್ ಇಲ್ಲ, ಪ್ಲೇಸ್ ಇದೆ. ಒನ್ ಮೋರ್ ಥಿಂಗ್, ನಮಗೆ ವ್ಲಾಗ್ ಮಾಡೋದಕ್ಕೆ ಬರೋದಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಸ್ವಲ್ಪ ರಾಂಗ್ ಆಗಿ ಹೋಗಿದ್ರೆ, ಸ್ವಲ್ಪ ಎಲ್ಲರೂ ಕಾಮಿಡಿಯಾಗಿ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಇಲ್ಲಿಂದನೇ ಸಾರಿ ಕೇಳ್ತಾ ಇದ್ದೀವಿ, ಓಕೆನಾ? ಜಸ್ಟ್ ಒಂದು ಸ್ಮಾಲ್ ವೀಡಿಯೋ ವ್ಲಾಗ್ ಆಗಿರುತ್ತೆ, ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ. ನೆಕ್ಸ್ಟ್ ದಿನ ನನ್ನ ಟೈಮಿಂಗ್ಸ್ ಸ್ವಲ್ಪ ಲಾಂಗಾಗಿ ತೊಗೊಳ್ತೀನಿ. ಮೊದಲನೇ ವ್ಲಾಗ್ ಹೇಗೆ ಹೋಗುತ್ತೆ, ಯಾವ ಥರ ರೀಚ್ ಆಗುತ್ತೆ ಅಂತ ನೋಡೋದಕ್ಕೋಸ್ಕರ ಸ್ವಲ್ಪ ಶಾರ್ಟ್ ವೀಡಿಯೋ ಹಾಕ್ತಾ ಇದ್ದೀನಿ. ಸೊ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಸಂಗೀತಾ ಶೆಟ್ಟಿ 2906. ಥ್ಯಾಂಕ್ ಯು.